ಯಾಕಪ್ಪ ಇಂತಹ ಮುಖ್ಯಮಂತ್ರಿ ಇದ್ದಾರೆ, ಒಳ್ಳೆ ಮುಖ್ಯಮಂತ್ರಿ ಆಗಿ ಹೋಗೋದು ಬಿಟ್ಟು ಇದೇನು ಹೀಗಂತ ಜನ ಮಾತನಾಡ್ತಿದ್ದಾರೆ ಅಂತ ದೊಡ್ಡಬಳ್ಳಾಪುರ ಶಾಸಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಳ್ಳೆ ಮುಖ್ಯಮಂತ್ರಿ ಆಗಿ ಹೋಗೋದು ಬಿಟ್ಟು ಇದೇನು ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರಂತೆ. ಹೀಗಂತ ದೊಡ್ಡಬಳ್ಳಾಪುರ ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಗ್ಯಾರಂಟಿಗಳ ಮುಖ್ಯಮಂತ್ರಿ ಅಂತ ಧೀರಜ್ ಮುನಿರಾಜ್ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಸಾಲದ ಸುಳಿಯಲ್ಲಿ ಮುಳುಗಿದೆ. ರಾಜ್ಯ ಬಜೆಟ್ನಲ್ಲಿ ಜನಪರ ಕಾಳಜಿಯ ಯೋಜನೆಗಳಿರಲಿ. ರಾಜ್ಯ ಬಜೆಟ್ನಲ್ಲಿ ಜನರಿಗೆ ಅನುಕೂಲ ಆಗಬೇಕು ಅಂಥ ಯೋಜನೆಗಳಿರಬೇಕು. ಯಾಕಪ್ಪ ಇಂತಹ ಮುಖ್ಯಮಂತ್ರಿ ಇದ್ದಾರೆ, ಒಳ್ಳೆ ಮುಖ್ಯಮಂತ್ರಿ ಆಗಿ ಹೋಗೋದು ಬಿಟ್ಟು ಇದೇನು ಅಂತ ಸದ್ಯಕ್ಕೆ ದೊಡ್ಡಬಳ್ಳಾಪುರ ಶಾಸಕರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಗ್ಯಾರಂಟಿಗಳ ಮುಖ್ಯಮಂತ್ರಿ ಅಂತ ಧೀರಜ್ ಮುನಿರಾಜ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಗ್ಯಾರಂಟಿಗಳ ಸುಧಾಕರ್ ಸರ್ ಅವ್ರು ಹೇಳ್ದಂಗೆ ಈಗಾಗಲೇ ಸಾಲದ ಸುಳಿಯಲ್ಲಿ ರಾಜ್ಯವನ್ನ ಮುಳುಗಿಸಿರೋದಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ಸದನದಲ್ಲೂ ನಾನು ತಿಳಿಸಿದ್ದೀನಿ. 13ರಿಂದ 18 ಉತ್ತಮವಾದಂತ ಆಡಳಿತ ಕೊಟ್ಟರು ಅಂತ ಬಡವರ ಪರವಾದಂತ ಮುಖ್ಯಮಂತ್ರಿ ಅಂತ ಬಿರುದು ತಗೊಂಡಿತ್ತು. ಅವ್ರೊಂದು ಸರ್ವೆಯನ್ನ ಮಾಡಿಸ್ಬೇಕು. 18ರಲ್ಲಿ ಅವ್ರ ಜನಪ್ರಿಯತೆ ಏನಿತ್ತು, 26ರಲ್ಲಿ ಅವ್ರ ಜನಪ್ರಿಯತೆ ಏನಿದೆ ಅಂತ. ಒಳ್ಳೆ ಮುಖ್ಯಮಂತ್ರಿ ಹೋಗಿ ಯಾಕಪ್ಪ ಇಂತ ಮುಖ್ಯಮಂತ್ರಿ ಅಂತ ಹೇಳೋ ಪರಿಸ್ಥಿತಿಗೆ ರೈತರು ಬಡವರು ಇವತ್ತು ಬಂದು ಕೂತಿದ್ದಾರೆ. ಬಡವರ ಪರವಾದಂತ ಮುಖ್ಯಮಂತ್ರಿ ಅಂತ ಬಿರುದು ಹೋಗಿ ಗ್ಯಾರಂಟಿಗಳ ಮಂತ್ರಿ ಅಂತ ಹೇಳಿಸ್ಕೊಳ್ಳಂತ ಕೆಟ್ಟ ಒಂದು ಪರಿಸ್ಥಿತಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಬಂದಿದೆ. ಇನ್ನಿರೋ 2 ಬಜೆಟ್ ಅಲ್ಲಾದ್ರೂ ಈ ರಾಜ್ಯವನ್ನ ಉದ್ಧಾರ ಮಾಡೋ ನಿಟ್ಟಿನಲ್ಲಿ, ಬಡವರ ಬಾಳಲ್ಲಿ ಒಂದು ಬದಲಾವಣೆ ತರೋ ನಿಟ್ಟಿನಲ್ಲಿ, ವೆಲ್ಫೇರ್ ಸ್ಕೀಮ್ಸ್ ಮತ್ತು ಡೆವಲಪ್ಮೆಂಟ್ ಎರಡಕ್ಕೂ ಬ್ಯಾಲೆನ್ಸ್ ತರೋ ನಿಟ್ಟಿನಲ್ಲಿ ಬಜೆಟ್ ಅನ್ನ ಕೊಡ್ಲಿ ಅನ್ನುವಂತ ನಮ್ಮ ಆಗ್ರಹ. ಸುಧಾಕರ್ ಸರ್ ಅವ್ರು ಹೇಳ್ದಂಗೆ ಈಗಾಗಲೇ ಸಾಲದ ಸುಳಿಯಲ್ಲಿ ರಾಜ್ಯವನ್ನ ಮುಳುಗಿಸಿರೋದಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ಸದನದಲ್ಲೂ ನಾನು ತಿಳಿಸಿದ್ದೀನಿ. 13ರಿಂದ 18 ಉತ್ತಮವಾದಂತ ಆಡಳಿತ ಕೊಟ್ಟರು ಅಂತ ಬಡವರ ಪರವಾದಂತ ಮುಖ್ಯಮಂತ್ರಿ ಅಂತ ಬಿರುದು ತಗೊಂಡಿತ್ತು. ಅವ್ರೊಂದು ಸರ್ವೆಯನ್ನ ಮಾಡಿಸ್ಬೇಕು. 18ರಲ್ಲಿ ಅವ್ರ ಜನಪ್ರಿಯತೆ ಏನಿತ್ತು, 26ರಲ್ಲಿ ಅವ್ರ ಜನಪ್ರಿಯತೆ ಏನಿದೆ ಅಂತ. ಒಳ್ಳೆ ಮುಖ್ಯಮಂತ್ರಿ ಹೋಗಿ ಯಾಕಪ್ಪ ಇಂತ ಮುಖ್ಯಮಂತ್ರಿ ಅಂತ ಹೇಳೋ ಪರಿಸ್ಥಿತಿಗೆ ರೈತರು ಬಡವರು ಇವತ್ತು ಬಂದು ಕೂತಿದ್ದಾರೆ. ಬಡವರ ಪರವಾದಂತ ಮುಖ್ಯಮಂತ್ರಿ ಅಂತ ಬಿರುದು ಹೋಗಿ ಗ್ಯಾರಂಟಿಗಳ ಮಂತ್ರಿ ಅಂತ ಹೇಳಿಸ್ಕೊಳ್ಳಂತ ಕೆಟ್ಟ ಒಂದು ಪರಿಸ್ಥಿತಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಬಂದಿದೆ. ಇನ್ನಿರೋ 2 ಬಜೆಟ್ ಅಲ್ಲಾದ್ರೂ ಈ ರಾಜ್ಯವನ್ನ ಉದ್ಧಾರ ಮಾಡೋ ನಿಟ್ಟಿನಲ್ಲಿ, ಬಡವರ ಬಾಳಲ್ಲಿ ಒಂದು ಬದಲಾವಣೆ ತರೋ ನಿಟ್ಟಿನಲ್ಲಿ, ವೆಲ್ಫೇರ್ ಸ್ಕೀಮ್ಸ್ ಮತ್ತು ಡೆವಲಪ್ಮೆಂಟ್ ಎರಡಕ್ಕೂ ಬ್ಯಾಲೆನ್ಸ್ ತರೋ ನಿಟ್ಟಿನಲ್ಲಿ ಬಜೆಟ್ ಅನ್ನ ಕೊಡ್ಲಿ ಅನ್ನುವಂತ ನಮ್ಮ ಆಗ್ರಹ. ಸುಧಾಕರ್ ಸರ್ ಅವ್ರು ಹೇಳ್ದಂಗೆ